RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಹುಣಸಗಿ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜ ದಲಿತ ಸಂಘಟನೆಗಳ ಮುಖಂಡರಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು. ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ವರ್ಗದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದನ್ನು ತಡೆಹಿಡಿಯಬೇಕು, ನೈಜ ತಳವಾರ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೌಲಭ್ಯಗಳನ್ನು ನೀಡಬೇಕೆಂದು ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಲಾಯಿತು. 2010ರಲ್ಲಿ ವಾಲ್ಮೀಕಿ ನಾಯಕ ಬೇಡ ಜನಾಂಗದ ಪರ್ಯಾಯ ಪದಗಳಾದ ತಳವಾರ್ ಮತ್ತು ಪರಿವಾರ್ ಬಗ್ಗೆ ಕೂಲಂಕುಷವಾಗಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ನಾಯಕ ತಳವಾರ್, ನಾಯಕ ಪರಿವಾರ್ ಎಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ ಅಧಿಕೃತವಾಗಿ 2020ರಲ್ಲಿ ಆದೇಶ ಹೊರಡಿಸಲಾಗಿದೆ. ಈ ಆದೇಶದಲ್ಲಿ ಸ್ಪಷ್ಟವಾಗಿ ನಮೂದಿಸಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ನಾಯಕ ತಳವಾರ್ ಮತ್ತು ನಾಯಕ ಪರಿವಾರ್ ಇವರಿಗೆ ಮಾತ್ರ ನೀಡಬೇಕೆಂದು, ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರ್ ಮತ್ತು ಪರಿವಾರ್ ಜಾತಿಯವರು ಇದ್ದಾರೆ, ಅವರಿಗೆ ಪ್ರಮಾಣ ಪತ್ರ ನೀಡಬಾರದು ಎಂದು ಆದೇಶಿಸಿದ್ದರು. ಆದರೆ ಇತ್ತೀಚೆಗೆ ಹಿಂದುಳಿದ ವರ್ಗದಲ್ಲಿ ಬರುವ ಕೂಲಿ, ಕಬ್ಬಲಿಗ, ಬೇಸ್ತ, ಅಂಬಿಗ ಈ ಸಮಾಜದವರಿಗೆ ಪರಿಶಿಷ್ಟ ಪಂಗಡದ ತಳವಾರ್ ಮತ್ತು ಪರಿವಾರ್ ಹೆಸರಿನಲ್ಲಿ ಪರಿಶಿಷ್ಟ ಪಂಗಡಗಳ ಪ್ರಮಾಣ ಪತ್ರ ಪಡೆಯುತ್ತಿರುತ್ತಾರೆ. ಇದು ಕಾನೂನು ಬಾಹಿರವಾಗಿದ್ದು, ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದವರ ಮೇಲೆ ಮತ್ತು ಕೊಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಸಂಘಟನೆಗಳು ಕೂಡಿ ನಾವು ಕೂಡ ತಳವಾರಿದ್ದೀವಿ. ಹಿಂದುಳಿದ ವರ್ಗದಲ್ಲಿ 88H ಅಂತ 88Kದಲ್ಲಿ 88Kದಲ್ಲಿ ಬರ್ತಕ್ಕಂಥ ನಾಯಕ ತಳವಾರ, ನಾಯಕ ಪರಿವಾರ ಇದನ್ನು ಡಿಲೀಟ್ ಮಾಡಿ. ಆಗೇನ್ ಮಾಡಿದ್ರು, ಹಿಂದುಳಿದ ವರ್ಗದಲ್ಲಿ 88H ಕೂಡ ಡಿಲೀಟ್ ಮಾಡಿಸಿದ್ರು, ಯಾರೋ ಒಬ್ಬರು ವ್ಯಕ್ತಿಗಳು ಸೇರಿಸಿದ್ರು. ಆಗ ತಳವಾರ ಅನ್ನತಕ್ಕಂಥದ್ದು ಅಲ್ಲಿ ಪರಿಶಿಷ್ಟ ಪಂಗಡ ತಳವಾರ ಪ್ರಮಾಣ ಪತ್ರ ಕೊಡ್ರಿ ಅಂತ ಯಾರನ್ನ ಅರ್ಜಿ ಹಾಕಿದ್ರ ಅದು ಪರಿಶಿಷ್ಟ ಪಂಗಡ ಅಂತ ನೇರವಾಗಿ ತೋರಿಸ್ತಾ ಇದೆ. ಇದು ಸಮಸ್ಯೆ ಉದ್ಭವ ಆಯ್ತು. ಉದ್ಭವ ಆದಾಗ ಆಗೇನ್ ಮಾಡಿದ್ರು, ಅದನ್ನು ಆದೇಶವನ್ನು ಇಟ್ಕೊಂಡು ಹಿಂದುಳಿದ ವರ್ಗದ 88H ತೆಗೆದಿದ್ದೀವಿ ಅಂತ ಆದೇಶವನ್ನು ಇಟ್ಕೊಂಡು ಇಲ್ಲಿ ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ವಲ್ಪ ಹೇಳಿಕೆಯಿಂದ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಸಮಾಜ ವಿಚಲಿತ ಆಯ್ತು. ನಾವು ನಿಮ್ಮ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ತಳವಾರ ಅನ್ನತಕ್ಕಂಥ ಪದವನ್ನು ತೆಗೆಸಿದ್ದೀನಿ, ನಿಮ್ಮ ಅಧಿಕೃತವಾಗಿ ಜಯಂತಿಯಾಗಿ ಮಾಡಿದ ಒಂದು ಶಕ್ತಿ ಇವತ್ತು ಮೀಸಲಾತಿ SC/ST ಮೀಸಲಾತಿ ಅಂದ್ರೆ ಅದು ಎಲ್ಲರಿಗೂ ಒಂದು ಅಕ್ಷಯ ಪಾತ್ರ ಆದಂಗೆ ಆಯ್ತು. ಯಾರು ಬರೋದು ತಗೊಳ್ಳೋದು, ನಾವು ಜಾಗೃತ ಆಗಿ ತಗೋಬೇಕನ್ನೋದಾಗಲೇ ಸುಳ್ಳು ಜಾತಿ ಸೃಷ್ಟಿಯಾಗಿ ಬಳೆ ಹೊಡ್ತಕ್ಕಂಥ ವ್ಯವಸ್ಥೆಯನ್ನು ಈಗ ನಾವು ಜಾಗೃತಿಯಾಗಿ ತಗೋಬೇಕನ್ನೋದಾದ್ರೆ ಈಗ ಅದೊಂದು ಒತ್ತಕ್ಷ. ಹಾಗಾಗಿ ಸಮಾಜದಲ್ಲಿ ಈಗ ನಾವು ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ನಾವು